ನೋಡಾದಿ, ನನಗೆ ತುಂಬಾ ತಾಳ್ಮೆ ಇದೆ. ಬೆಳಿಗ್ಗೆ ತನಕ ನಾನು ಹೀಗೆ ಬೇಕಾದ್ರೆ ನಿಂತಿರ್ತೀನಿ, ಆದ್ರೆ ನನಗೆ ಈಗಲೇ ಉತ್ತರ ಬೇಕು ಅಷ್ಟೇ. ಅಪ್ಪ, ಅದೆಲ್ಲ ಆಮೇಲೆ ಮಾತಾಡೋಣ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೇಗಿದ್ದೀರಿ ಎಲ್ಲ? ಚೆನ್ನಾಗಿದೆ ಸರ್. ಹೇಗೆ ನಡೀತಾ ಇದೆ ಕೆಲಸ? ಚೆನ್ನಾಗಿ ನಡೀತಾ ಇದೆ ಸರ್. ಅಪ್ಪ, ಒಂದೆರಡು ನಿಮಿಷ ನೋಡಿ, ನನ್ನ ಮಾತು ಕೇಳಿ. ನನ್ನ ಮಗನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದಿದೆ. ನೀವು ಯಾರು ತಪ್ಪು ತಿಳ್ಕೊಳ್ತಾ ಇದ್ರೆ ಒಂದು 5 ನಿಮಿಷ ಹೊರಗಡೆ ಇರ್ತೀರಾ? ಏನು ಸರ್ ಈಗ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀರಾ? ನೀವು ಆರ್ಡರ್ ಮಾಡಿದ್ರೆ ಸಾಕು, ನಾವು ಹೊರಗಡೆ ಹೋಗ್ತೀವಿ. ಥ್ಯಾಂಕ್ ಯು, ಪ್ಲೀಸ್. ಅಪ್ಪ, ನಾನು 2 ನಿಮಿಷ ಅಂತ ಹೇಳಿದ್ ನಾನು. ನೀನು ಎಲ್ಲಿದ್ದೀಯಾ ಅಂತ 2 ನಿಮಿಷ ತಡವಾಗಿ ನನಗೆ ಗೊತ್ತಾಗಿದ್ದಿದ್ರೆ ನೀನೇ ನನ್ನನ್ನು ನೋಡಕ್ ಬರ್ಬೇಕಾಗಿತ್ತು. ಆದ್ರೆ ನಿನ್ನನ್ನು ನೋಡೋದಕ್ಕೆ ನಾನೇ ಇರ್ತಿರ್ಲಿಲ್ಲ. ಅಪ್ಪ ಪ್ಲೀಸ್, ಏನೇನೋ ಮಾತಾಡಬೇಡಿ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ಹೇಳಿದ್ನಲ್ಲ, ಅವ್ರನ್ನೆಲ್ಲ ಯಾಕೆ ಆಚೆ ಕಳ್ಸಕ್ ಹೋದ್ರಿ? 1-2 ನಿಮಿಷ ಆದ್ಮೇಲೆ ನಾವು ಮಾತಾಡ್ಬೋದಾಗಿತ್ತು. 2 ನಿಮಿಷ ಅಲ್ಲ, ಇವಾಗಲೇ ನೀನು ಎಲ್ಲ ಮಾತಾಡ್ಬೇಕು. ಹೇಳು, ಅದೇನಾಯ್ತು? ಯಾಕೆ ಹಿಂಗ್ ಮಾಡ್ದೆ? ಸರ್ ಆಕ್ಸೆಸ್ ಕಾರ್ಡ್ ಸರ್. ಈ ದಿನ ಓಡಾಡೋರಿಗೆ ಆಕ್ಸೆಸ್ ಕಾರ್ಡ್ ಕೇಳ್ತಿದ್ದೀರಲ್ಲ? ಆಗಲ್ಲ ಸರ್, ಪ್ರೋಟೋಕಾಲ್ ಅಂತ ಒಂದು ಇರುತ್ತಲ್ಲ, ಅದನ್ನ ಬ್ರೇಕ್ ಮಾಡಕ್ ಆಗೋದಿಲ್ಲ. ಆದಿ ಸರ್ ಕೂಡ ID ಕಾರ್ಡ್ ತೋರಿಸೇ ಒಳಗೆ ಹೋಗೋದು. ಸರಿ ಸರಿ ಆಯ್ತು. ಮೋಸ್ಟ್ಲಿ ಕಾರ್ನಲ್ಲಿ ಇಟ್ಬಿಡ್ತೀನಿ ಅನ್ಸುತ್ತೆ, ನಾನು ಹೋಗ್ಬಿಟ್ಟು ತಗೊಂಡ್ ಬರ್ತೀನಿ. ಮೇಡಮ್, ನೀವೆಲ್ಲಿಗೆ? ನೀವು ಸದ್ಯದಲ್ಲಿ ಬಂದಿದ್ದು? ಹೌದು, ನನಗೆ ಮೀಟಿಂಗ್ ಇದೆ ಅಂತ ಇನ್ವೈಟ್ ಮಾಡಿದ್ದಾರೆ. ನಾನು ಚಾರಿಟೇಬಲ್ ಟ್ರಸ್ಟ್ ಮೆಂಬರ್. ಹಾಗಿದ್ರೆ ಮೇಲೆ ಕಳ್ಸಿರ್ತಾರಲ್ವಾ ಮೇಡಮ್, ಇದೆಯಾ? ಅಫ್ಕೋರ್ಸ್ ಇದೆ. ಓಕೆ ಮೇಡಮ್. ಈ ಪ್ರಿಯಾ ಬಂದಿದ್ದಾಳೋ ಇಲ್ವೋ? ಕಾಲ್ ಮಾಡಿ ಕೇಳ್ತೀನಿ. ಒಂದು ನಿಮಿಷ. ಹಲೋ, ಗುಡ್ ಮಾರ್ನಿಂಗ್. ಹೇಳಿ ಮೇಡಮ್. ಗುಡ್ ಮಾರ್ನಿಂಗ್ ಪ್ರಿಯಾ, ನಾನು ಇಲ್ಲೇ ಆದಿ ಅವ್ರ ಆಫೀಸಿಗೆ ಬಂದಿದ್ದೀನಿ. ನೀನ್ ಎಲ್ಲಿದ್ಯಾ? ಇಲ್ಲೇ ಆಫೀಸಲ್ಲಿ ಇದ್ದೀನಿ ಮೇಡಮ್. ಇನ್ನೂ ಮೀಟಿಂಗ್ ಶುರುವಾಗಿಲ್ವಾ? ಇಲ್ಲ ಮೇಡಮ್, ವೇಟ್ ಮಾಡಕ್ ಹೇಳಿದ್ದಾರೆ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಹಾ ಸರಿ. ಪಾರ್ಟಿ ಬಂದಿದ್ದಾಳ? ಇಲ್ಲ ಮೇಡಮ್, ಮೇಲಲ್ಲಿ ಅವ್ರ ನೇಮ್ ಮಾರ್ಕೇ ಆಗಿಲ್ಲ ಅನ್ಸುತ್ತೆ. ಏನು, ಭಾಗ್ಯನ ಹೆಸರು ಮಾರ್ಕ್ ಆಗಿಲ್ವಾ? ಎಸ್ ಮೇಡಮ್. ನೀವು ಹೇಳಿದ್ ನಿಜ ಅತ್ತೆ. ಬ್ರೋಗೆ ತುಂಬಾ ಹರ್ಟ್ ಆಗಿದೆ. ಇಲ್ಲ ಅಂದ್ರೆ ಅವ್ನು ಈ ತರ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಪಾಪ ಎಲ್ರು ಖುಷಿಯಾಗಿರ್ಲಿ ಅಂತ ಅವ್ನ್ ಟ್ರಿಪ್ ಕರ್ಕೊಂಡು ಹೋದ್ರೆ ಇವ್ರುಗಳು ಅವ್ನ ಮನ್ಸಿಗೆ ಹರ್ಟ್ ಮಾಡಿದಾರೆ. ಈ ಭಾಗ್ಯ ಇವಾಗ ನಿನ್ಗೆ ಹೊಟ್ಟೆ ತಣ್ಣಗಾಗಿರ್ಬೇಕಲ್ವಾ? ಬ್ರೋಗೆ ಬೇಜಾರ್ ಮಾಡಿ ಅವ್ನ್ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಲಿ ಅಂತ ತಾನೇ ನಿನ್ ಪ್ಲಾನು? ಏ ಕನ್ನಿಕಾ, ಸುಮ್ನೆ ಏನೇನೋ ಮಾತಾಡ್ಬೇಡ. ಮಾತಿನ ಮೇಲೆ ನಿಗಾ ಇರ್ಲಿ. ಏಯ್, ನಾನ್ ಏನೇನೋ ಮಾತಾಡ್ತಿಲ್ಲ, ಇರೋದನ್ನ ಹೇಳ್ತಿರೋದು. ಅದಕ್ಕೆ ಅವತ್ ಬ್ರೋಗ್ ಹೇಳ್ದೆ, ನಮ್ ಸ್ಟ್ಯಾಂಡರ್ಡ್ ತಕ್ಕಂತೆ ಸಂಬಂಧನ ಬೆಳೆಸ್ಕೊಳ್ಳೋಣ ಅಂತ. ಯಾವ್ದೋ ಬೀದಿಲ್ ಹೋಗೋರ್ನ ತಂದ್ ಕಟ್ಟದ್ ಬೇಡ ಅಂತ ಅವತ್ತೇ ಹೇಳ್ದೆ. ಕನಿಕಾ, ಸ್ಟಾಪ್ ಇಟ್. ಎಲ್ಲಿ ಬಿಲ್ಲದ್ ನಾಲ್ಗೆ ಅಂತ ಏನೇನೋ ಮಾತಾಡ್ಬೇಡ. ನೋಡ್ ಕಿಶನ್, ಈ ಸಲ ನಿನ್ ಹೆಂಡತಿ ಮನೆಯವ್ರನ್ನ ವಹಿಸ್ಕೊಂಡ್ ಬರ್ಬೇಡ. ಇಷ್ಟೆಲ್ಲ ಆಗಿರೋದು ಅವರಿಂದಾನೆ. ತಪ್ಪಿ ಬ್ರೋಗ್ ಏನಾದ್ರು ಆಗಿದ್ರೆ ಏನ್ ಕತೆ? ಈ ಭಾಗ್ಯ ಗಂಡನ ಮನೆಯವರೆಲ್ಲ ಬಿಟ್ಟು ಬದುಕಕ್ಕೆ ತಯಾರಿದ್ದಾಳೆ.
ಆದ್ರೆ ನಾವ್ ಹಾಕಲ್ಲ. ಬೆಳ್ದಿದ್ದೆಲ್ಲ ಒಟ್ಟಿಗೆನೆ, ನಾವ್ ಜೊತೆಗೆ ಇರ್ಬೇಕು. ಕನಿಕಾ, ಮಾತು ಮಿತಿ ಮೀರ್ ಹೋಗ್ತಾ ಇದೆ ನೋಡು. ನಾವ್ ಹೇಗಿರ್ಬೇಕು ಅನ್ನೋದನ್ನ ನಿನ್ನಿಂದ ಹೇಳಿಸ್ಕೋಬೇಕಾಗಿಲ್ಲ. ನನ್ನ ಸೊಸೆ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಬಾಮ್ಮ ಬಾ. ಅತ್ತೆ, ಅಕ್ಕ ನಿಂತ್ಕೊಳ್ಳಿ, ಅಕ್ಕ ನಿಂತ್ಕೊಳ್ಳಿ ಅಕ್ಕ. ನೋಡಾದಿ, ನನಗೆ ತುಂಬಾ ತಾಳ್ಮೆ ಇದೆ. ಬೆಳಿಗ್ಗೆ ತನಕ ನಾನು ಹೀಗೆ ಬೇಕಾದ್ರೆ ನಿಂತಿರ್ತೀನಿ, ಆದ್ರೆ ನನಗೆ ಈಗಲೇ ಉತ್ತರ ಬೇಕು ಅಷ್ಟೇ. ಅಪ್ಪ, ಅದೆಲ್ಲ ಆಮೇಲೆ ಮಾತಾಡೋಣ. ನೋಡಿ, ಈ ಫೈಲ್ಗೆ ಸಿಗ್ನೇಚರ್ ಹಾಕಿ. ಇವತ್ತೇ ಅಪ್ರೂವಲ್ ಆಗ್ಬೇಕಾಗಿದೆ. ಅಪ್ಪ, ಏನ್ ಮಾಡ್ತಾ ಇದ್ದೀರಾ? ನೋಡಾದಿ, ಸುಮ್ಮನೆ ವಿಷಯಾಂತರ ಮಾಡಬೇಡ ನೀನು. ನನಗೆ ಬೇಕಾಗಿರೋದು ಏನಾಗಿದೆ ಅನ್ನೋ ಉತ್ತರ, ಅದನ್ನ ಕೊಡು. ಬೇಕಿದೆಲ್ಲ ಆಮೇಲೆ ನೋಡೋಣ. ನಿನ್ನ ಅಪ್ಪ ಅಮ್ಮ ಹೋದಾಗಿಂದ ನಿನ್ನ ಮಗನ ತರ ಬೆಳೆಸಿದ್ದೀನಿ. ನಿನ್ನ ಅವರು ನನ್ನ ಮಡಿಲಿಗೆ ಹಾಕಿ ಹೋದ್ಮೇಲೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಅಂದ್ಕೊಂಡಿದ್ದೆ. ಆಗಿರುವಾಗ ನಿನಗೇನಾದ್ರೂ ಆದ್ರೆ ನಾನು ಸಹಿಸ್ಕೊಳ್ಳೋದಿಲ್ಲಪ್ಪ. ಅಪ್ಪ, ಅದು ಹಾಗಲ್ಲಪ್ಪ. ನನಗೆ ಉತ್ತರ ಬೇಕು, ಬೇಕು ಅಷ್ಟೇ. ಇವಾಗ ಏನಾಯ್ತು ಅಂತ ಹೇಳು. ಅಪ್ಪನ ಹತ್ರ ಎಲ್ಲ ವಿಷಯ ಹೇಳಿದೆ, ಅವರು ಸುಮ್ಮನೆ ಬಿಡೋರಲ್ಲ ಅಂತ ಅನಿಸ್ತಾ ಇದೆ. ಆದಿ, ನೀನು ಹೇಳ್ತೀಯೋ ಇಲ್ವೋ? ಹೇಳ್ತೀನಪ್ಪ, ಹೇಳ್ತೀನಿ. ನನ್ನ ನಂಬಿಕೆಗೆ ಮೋಸ. ಏನೋ ಹೇಳ್ತಿದೀಯಾ? ಹೌದಪ್ಪ, ನಾನು ಕೆಲವು ವ್ಯಕ್ತಿಗಳನ್ನ ನನ್ನವರು ಅನ್ಕೊಂಡಿದ್ದೆ. ಅವರೆಲ್ಲ ನನ್ನ ಜೊತೆ ಯಾವಾಗ್ಲೂ ಇರ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಪ್ಪ, ನಾನು ಯಾರು ನನ್ನವರು ಅನ್ಕೊಂಡಿದ್ನೋ ಅವರೇ ನನ್ನನ್ನ ಮೂರನೇ ವ್ಯಕ್ತಿಯಾಗಿ ನೋಡ್ಬಿಟ್ರಪ್ಪ. ಮೂರನೇ ವ್ಯಕ್ತಿಯಾಗಿ ನೋಡ್ಬಿಟ್ರು. ಮೀಟಿಂಗ್ ಬೇರೆ ಲೇಟ್ ಆಗ್ತಿದೆ. ನಾನು ಹೋಗಿ ಹೋಗಿ ID ಕಾರ್ಡ್ನ ಕಾರ್ನಲ್ಲೇ ಬಿಟ್ಟು ಬಂದಿದ್ದೀನಿ. ಎಂತ ಮರಗು ನನಗೆ. ಏನ್ರಿ ಇದು? ಸ್ಕ್ಯಾನ್ ಮಾಡಿದ್ರು ವರ್ಕ್ ಆಗ್ತಿದೆ, ಡೋರು ಓಪನ್ ಆಗ್ತಿಲ್ಲ. ಇಲ್ಲಿ ನೋಡಿದ್ರೆ ಡಿಗ್ರಿ ಹೋಗ್ತಿದೆ. ಇಲ್ಲ ಸರ್, ಕರೆಕ್ಟಾಗೇ ಇದೆ. ನಾನು ಚೆಕ್ ಮಾಡಿದ್ದೀನಿ. ನೋಡಿ ಸರ್, ಹೊರಗಡೆ ಹೋದ್ರು. ನಿಮ್ಮ ಕಾರ್ಡ್ ತೊಂದರೆ ಇದೆ. ಸರಿ ಸರಿ, ನಿಮ್ ಕಾರ್ಡ್ನಲ್ಲಿ ಓಪನ್ ಮಾಡ್ಕೊಡಿ. ನಾನು ಒಳಗಡೆ ಹೋಗ್ಬೇಕು, ಮೀಟಿಂಗ್ ಇದೆ. ಅದು ಹೆಂಗಾಗತ್ತೆ ಸರ್? ಹೆಂಗಾಗತ್ತೆ ಅಂದ್ರೆ ಏನ್ ಹೇಳಿ? ನಾನು ನನ್ ಫ್ರೆಂಡ್ ಇದ್ಲಲ್ಲ ಶ್ರೇಷ್ಠ, ಅವಳನ್ನ ಒಳಗಡೆ ಹೇಗ್ ಬಿಟ್ರಿ? ಸರ್, ಅವ್ರು ಇಲ್ಲಿ ಎಂಪ್ಲಾಯ್ ಅಲ್ಲ. ಅಷ್ಟಕ್ಕೂ ಅವ್ರಿಗೆ ಮೀಟಿಂಗ್ ಇದೆ ಅಂತ ಮೇಲ್ ಬಂದಿತ್ತು, ಅದಕ್ಕೆ ಬಿಟ್ಟೆ. ನಿಮ್ಗೆ ಬಂದಿದ್ಯಾ? ಇವಾಗ ಮೇಲ್ ತಾನೆ, ತೋರಿಸ್ತೀನಿ ರೀ. ಅರೆ, ನನಗೆ ಮೀಟಿಂಗ್ ಇನ್ವೈಟೇ ಬಂದಿಲ್ವಲ್ಲ. ಇಮೇಲ್ ಬಂದಿಲ್ಲ ನನಗೆ. ಮೇಲ್ ಬಂದಿಲ್ಲ ಅಂದ್ರೆ ಬಿಡಕ್ಕಾಗೋದಿಲ್ಲ ಸರ್. ಏಯ್, ನಾನು ಅವಾಗಿಂದ ನೋಡಿ ಏನು ಹಾಗ್ ಮಾಡಕ್ಕಾಗಲ್ಲ, ಹೀಗ್ ಮಾಡಕ್ಕಾಗಲ್ಲ ಅಂತೆಲ್ಲ ಬಿಲ್ಡಪ್ ತಗೋತಿದ್ಯಾ? ಬಾಸ್, ನಾನು ಯಾರು ಅಂತ ಗೊತ್ತಾ ನಿಮಗೆ? ತಾಂಡವ್ ಸೂರ್ಯವಂಶಿ. ಈ ಕಂಪನಿಲಿರೋ ಮೇನ್ ಪ್ರಾಜೆಕ್ಟ್, ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಿರೋದು ನಾನೇ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಕಂಪನಿ MD ಆದಿಶ್ವರ್ ಕಾಮತ್ ಇದಾರಲ್ಲ, ಅವ್ರು ನನ್ನ ಬ್ರದರ್, ಸ್ವಂತ ತಮ್ಮನ್ಗಿಂತ ಹೆಚ್ಚಾಗಿ ಟ್ರೀಟ್ ಮಾಡ್ತಾರೆ. ಸರ್, ನೀವೇನು ಹೇಳಿದ್ರು ಅಷ್ಟೇ, ಬಿಡಕ್ಕಾಗಲ್ಲ. ಬಿಡಕ್ಕಾಗಲ್ಲ ಅಂತಂದ್ರೆ ಕೇಳೋನು. ನಾನು ಹೋಗೇ ಬಿಡಕ್ಕಾಗೋದಿಲ್ಲ ಸರ್. ಏಯ್, ಬಿಡೋ. ಬಿಡಲ್ಲ ಸರ್, ಬಿಡಕ್ಕಾಗೋದಿಲ್ಲ. ಏಯ್, ನೀನು
ಅತ್ತೆ 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 ನಿಂತ್ಕೊಳ್ಳಿ ಅತ್ತೆ ನಿಂತ್ಕೊಳ್ಳಿ ಪ್ಲೀಸ್. ನಿಂತ್ಕೊಳ್ಳಿ. ನನಗೆ ಗೊತ್ತು ಆ ಕನಿಕಾ ಮಾತಾಡಿರೋದು ನಿಮ್ಗೆ ತುಂಬಾ ಬೇಜಾರಾಗಿದೆ ಅಂತ. ದಯವಿಟ್ಟು ಕ್ಷಮಿಸ್ಬಿಡಿ, ಮನ್ಸಿಗೆ ಹಾಕೋಬೇಡಿ. ಅತ್ತೆ ಅಕ್ಕ ಅವಳು ಹೇಗೆ ಅಂತ ನಿಮಗೆ ಗೊತ್ತಲ್ವಾ? ಅವಳು ಹೇಗೆ ಅಂತ ಗೊತ್ತಿದ್ದಕ್ಕೆ ಸುಮ್ಮನೆ ಆಚೆ ಬಂದಿದ್ದು. ಇಲ್ಲ ಅಂದ್ರೆ ಅವಳಿಗೆ ಏನ್ ಮಾಡ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಈಗ ಅದೆಲ್ಲ ಮಾತಾಡೋದು ಬೇಡ, ಒಳಗ್ ಹೊರಡಿ ನೀವು. ಅಲ್ಲ ಅತ್ತೆ, ನೋಡು ಪೂಜಾ, ಫ್ರೆಂಡ್ ಎಲ್ಲಿದ್ದಾನೆ ಹೇಗಿದ್ದಾನೆ ಅನ್ನೋದು ಗೊತ್ತಾಯ್ತು ತಾನೆ. ಇನ್ನು ಬೇರೆ ವಿಷಯ ಯಾವುದು ಬೇಡ. ಅವನ್ ಆರಾಮಾಗಿದ್ದಾನೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ ಆಯ್ತು. ಆರಾಮಾಗಿದ್ದಾನೆ ಅಷ್ಟ್ ಸಾಕು. ನಾವಿನ್ ಹೊರಡ್ತೀವಿ. ಅಲ್ಲ, ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ, ಇರಿ. ಅವೆಲ್ಲ ಏನು ಬೇಡ ಕಿಶನ್, ನಾವು ಹೋಗ್ತೀವಿ ಅಂದ್ರೆ ಹೋಗ್ತೀವಿ ಅಷ್ಟೇ. ಅತ್ತೆ ಬಾಮ್ಮ. ಹಾಗಲ್ಲ, ನನ್ ಮಾತ್ ಕೇಳಿ ಅತ್ತೆ. ಅಕ್ಕ ಅತ್ತೆ ಅತ್ತೆ ಯಾಕತ್ತೆ ಇವ್ರಿಬ್ರ ಹತ್ರ ಅಷ್ಟು ಒರಟಾಗಿ ಮಾತಾಡಿದ್ರಿ? ನನ್ ತಲೆ ಯಾಕೋ ಹೋಗಿದೆ ಕಡೆ. ಫ್ರೆಂಡ್ ಯಾಕೆ ಅಂತಾನೆ ಅರ್ಥ ಆಗ್ತಿಲ್ಲ. ನಂಗೆ ಯಾಕೋ ಇದು ಕಾಣಿಸ್ತಾ ಇಲ್ಲ. ನಡಿ, ಈಗ್ಲೇ ಅವನ ಆಫೀಸ್ಗೆ ಹೋಗಿ ಮಾತಾಡ್ಕೊಂಡ್ ಬರೋಣ. ನಡಿ. ಅಯ್ಯೋ ಬೇಡ ಅತ್ತೆ, ಅವ್ರು ಮೊದ್ಲೇ ಏನೋ ಬೇಜಾರಲ್ಲಿದ್ದಾರೆ ಅಂತ ಹೇಳ್ತಾ ಇದ್ರು. ನಾವಲ್ಲಿಗೆ ಹೋದ್ರೆ ಅವ್ರು ಇನ್ನೂ ಕೋಪ ಮಾಡ್ಕೋಬಹುದು. ಬೇಡ ಅತ್ತೆ, ನಾವಲ್ಲಿಗೆ ಹೋಗೋದ್ ಬೇಕಾ ಅತ್ತೆ? ಬೇಕು. ನೋಡು, ನನಗಿದನ್ನೆಲ್ಲ ಹಾಗೆ ಬಿಡಕ್ಕಾಗಲ್ಲ. ನಾನು ಹೋಗ್ಲೇಬೇಕು. ಹಾಗಲ್ಲ ಅತ್ತೆ, ಭಾಗ್ಯ, ನಿನಗ್ ಬರಕ್ ಇಷ್ಟ ಇಲ್ಲ ಅಂದ್ರೆ ನೀ ಬರ್ಬೇಡ, ಆದ್ರೆ ನಾನು ಹೋಗೇ ಹೋಗ್ತೀನಿ. ಅಲ್ಲ ಅತ್ತೆ,